ರೇಖಾತ್ಮಕ ಸಮೀಕರಣದ ಜೋಡಿ 2x + 3y = 14 ಮತ್ತು 2x - 3y = 2 ರಲ್ಲಿ xy ನ ಬೆಲೆ xy means x into y. So first let us find the values of x and y and then we shall multiply. ಎರಡು ಈಕ್ವೇಷನ್ಗಳು ಕೊಟ್ಟಿದ್ದಾರೆ. ಫಸ್ಟ್ ಈಕ್ವೇಷನ್ 2x + 3y = 14. ಇನ್ನೊಂದು ಈಕ್ವೇಷನ್ ಇದೆ 2x - 3y = 2. ಸೊ ಈ ಎರಡು ಈಕ್ವೇಷನ್ಗಳನ್ನ ಸಾಲ್ವ್ ಮಾಡೋಣ. ನೋಡಿದ ಕೂಡಲೇ ಗೊತ್ತಾಗುತ್ತೆ, ಇಲ್ಲಿ +3y ಇದೆ -3y ಇದೆ, ಆ್ಯಡ್ ಮಾಡಿಬಿಟ್ರೆ +3y - 3y ಕ್ಯಾನ್ಸಲ್ ಆಗುತ್ತೆ. 2x + 2x ಆ್ಯಡ್ ಮಾಡಿದ್ರೆ 4x ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 14 + 2 ಅಂದರೆ 16. ಡಿವೈಡ್ ಮಾಡಿ 4 1 * 4 4 = 16. Therefore the value of x is 4. ಯಾವುದಾದ್ರೂ ಒಂದು ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿ. ನಾನು ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 × x ಅಂದರೆ 4 + 3y = 14. 2 4 8, 8 ಈ ಕಡೆ ಬರಲಿ -8 ಆಯಿತು. ಸೊ 3y = 14 - 8. 3y = 14ರಲ್ಲಿ 8 ಹೋದರೆ 6. ಸೊ ಡಿವೈಡ್ ಮಾಡಿದರೆ y = 2. ನಮಗೆ ಬೇಕಾಗಿರೋದು x into y. ಸೊ 4 ಮತ್ತು 2 ಗುಣಿಸಬೇಕು. 4 2 8. ಸೊ ಆಪ್ಷನ್ 3 ಕರೆಕ್ಟ್. ಥರ್ಡ್ ಆಪ್ಷನ್ ಈಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, x to the power of a by x to the power of b whole to the power of a square plus ab plus b square into x to the power of b divided by x to the power of c whole to the power of b square plus bc plus c square into x to the power of c divided by x to the power of a whole to the power of c square plus ca plus a square. ಇಷ್ಟಿದೆ. ನಾವು ಇಲ್ಲಿ a² + ab + b² ಅನ್ನೋದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಅಪ್ಲೈ ಆಗಬೇಕು. ಸಿಮಿಲರ್ಲಿ b² + bc + c² ಕೂಡ ಅಷ್ಟೇ, c² + ca + a² ಅಷ್ಟೇ. ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಕೂಡ ಅಪ್ಲೈ ಆಗಬೇಕು. ಅದನ್ನ ಮೊದಲಿಗೆ ನಾನು ಏನು ಮಾಡ್ಕೊಳ್ತೀನಿ ಅಂತಂದ್ರೆ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ. ಸೊ x to the power of a to the power of a² plus ab plus b² divided by x to the power of b to the power of a² plus ab plus b². ಅದೇ ರೀತಿ into x to the power of b to the power of b² plus bc plus c² divided by x to the power of c whole to the power of b² plus bc plus c² into x to the power of c to the power of c² plus ac plus a² divided by x to the power of a to the power of c² plus ca or ac plus a². ಇದು ಪವರ್ ಅಲ್ಲಿ ಇರುವಂಥದ್ದು. ಈಗ ಏನು ಮಾಡಿ ಅಂತಂದ್ರೆ a to the power of m whole to the power of n ಫಾರ್ಮುಲಾ ಅಪ್ಲೈ ಮಾಡೋಣ. ಯಾವ ಫಾರ್ಮುಲಾ? a to the power of m whole to the power of n. ಇಲ್ಲಿ ಯಾವ ರೀತಿ ಅಪ್ಲೈ ಆಗುತ್ತೆ? ಇದು a to the power of m into n ಅಂತ ಬರೀತೀವಿ. ಅಂದ್ರೆ ಈ ಪವರ್ಗಳನ್ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ x to the power of a into a² it is a³ plus a into ab is a² b plus a into b² is ab² into ಮೊದಲು ನ್ಯೂಮರೇಟರ್ ಮಾಡ್ಕೊಳ್ತೀನಿ, ಆಮೇಲೆ ಡಿನಾಮಿನೇಟರ್ ಬರೋಣ. x to the power of b into b² is b³ plus b² c plus bc². ನಾನು ಡೈರೆಕ್ಟ್ ಆಗಿ ಮಾಡ್ತಿದ್ದೀನಿ. ಇಂಟು x to the power of c ಇಂದ ಮಲ್ಟಿಪ್ಲೈ ಮಾಡಿದಾಗ c³ plus ac² plus a²c ಡಿವೈಡೆಡ್ ಬೈ ಈಗ ಡಿನಾಮಿನೇಟರ್ ಇರ್ತಕ್ಕಂಥ ಪವರ್ಗಳನ್ನ ಮಲ್ಟಿಪ್ಲೈ ಮಾಡೋಣ. x to the power of b into a² is a² b plus ab² plus b³ into x to the power of ಈಗ c ಮಲ್ಟಿಪ್ಲೈ ಮಾಡಬೇಕು ಈ ಬ್ರಾಕೆಟ್ಗೆ b² into c plus bc² plus c³ into x to the power of ac² plus a²c plus a³. ಈಗ a to the power of m into a to the power of n ಅಂತ ಇದ್ರೆ a to the power of m plus n ಅಂತ ಆಗ್ಬೇಕು. ಅಂದ್ರೆ ಬೇಸ್ಗಳು ಸೇಮ್ ಇದ್ದಾಗ ಪವರ್ಸ್ಗಳೇನಾಗಬೇಕು ಅಂತಂದ್ರೆ ಆಡ್ ಆಗಬೇಕು.
ಪವರ್ಗಳನ್ನ ಈಗ ಆಡ್ ಮಾಡೋಣ. ನ್ಯೂಮರೇಟರ್ ಅಲ್ಲಿ ಮತ್ತು ಡಿನಾಮಿನೇಟರ್ ಅಲ್ಲಿ ಸಪರೇಟ್ ಆಗಿ ಆಡ್ ಮಾಡೋಣ. ಎಕ್ಸ್ ಟು ದ ಪವರ್ ಆಫ್ ನ್ಯೂಮರೇಟರ್ ಅಲ್ಲಿ ಪವರ್ಗಳೆಲ್ಲ ಆಡ್ ಆದ್ರೆ ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಸಿ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಪ್ಲಸ್ ಎ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಎಲ್ಲಾನು ಪವರ್ ಅಲ್ಲಿ ಇರೋದು. ಇಷ್ಟು ಟರ್ಮ್ ಪವರ್ ಅಲ್ಲಿ ಡಿವೈಡೆಡ್ ಬೈ ಇಲ್ಲೂ ಕೂಡ ಅಷ್ಟೇನೆ ಡಿವೈಡೆಡ್ ಬೈ ಡಿನಾಮಿನೇಟರ್ ಅಲ್ಲೂ ಕೂಡ ಪವರ್ಸ್ ಗಳು ಆಡ್ ಆಗಬೇಕು. ಸೊ ಎ ಸ್ಕ್ವೇರ್ ಬಿ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಸಿ ಪ್ಲಸ್ ಬಿ ಸಿ ಸ್ಕ್ವೇರ್ ಪ್ಲಸ್ ಸಿ ಕ್ಯೂಬ್ ಪ್ಲಸ್ ಎ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಸಿ ಪ್ಲಸ್ ಎ ಕ್ಯೂಬ್. ಈಗ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಅಲ್ಲಿ ಬೇಸ್ಗಳು ಸೇಮ್ ಇದೆ ಮತ್ತು ಎಕ್ಸ್ಪೋನೆಂಟ್ಗಳು ನೋಡಿ ಅವುಗಳು ಕೂಡ ಸೇಮ್ ಇದೆ. ಇಲ್ಲಿ ಎ ಕ್ಯೂಬ್ ಇದೆ, ಎ ಕ್ಯೂಬ್ ಪ್ಲಸ್ ಎ ಸ್ಕ್ವೇರ್ ಬಿ ಪ್ಲಸ್ ಎ ಸ್ಕ್ವೇರ್ ಬಿ, ಎ ಬಿ ಸ್ಕ್ವೇರ್ ಎ ಬಿ ಸ್ಕ್ವೇರ್, ಬಿ ಕ್ಯೂಬ್ ಬಿ ಸ್ಕ್ವೇರ್ ಸಿ ಬಿ ಸ್ಕ್ವೇರ್ ಸಿ, ಬಿ ಸಿ ಸ್ಕ್ವೇರ್ ಬಿ ಸಿ ಸ್ಕ್ವೇರ್, ಸಿ ಕ್ಯೂಬ್, ಎ ಸಿ ಸ್ಕ್ವೇರ್ ಅಂಡ್ ಎ ಸ್ಕ್ವೇರ್ ಸಿ ಎ ಸ್ಕ್ವೇರ್ ಸಿ. ಸೊ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಸೇಮ್ ಟರ್ಮ್ ಇರೋದ್ರಿಂದ ಎರಡು ಟರ್ಮ್ ಗಳನ್ನ ಕ್ಯಾನ್ಸಲ್ ಮಾಡಿಬಿಟ್ರೆ ವಿ ಗೆಟ್ ವ್ಯಾಲ್ಯೂ 1. ದೇರ್ಫೋರ್ ಎಲ್ಲಾನು ಕ್ಯಾನ್ಸಲ್ ಮಾಡಿರ್ತೀವಿ ಇಲ್ಲಿ. ದೇರ್ಫೋರ್ 1 ಈಸ್ ದ ಆನ್ಸರ್. ಆಪ್ಷನ್ 1 ಆನ್ಸರ್ ಕೂಡ 1, ಆಪ್ಷನ್ ಕೂಡ 1. ಸೊ ಫಸ್ಟ್ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್ 99th ಕ್ವಶನ್. ಕೆಳಗಿನ ಚಿತ್ರದಲ್ಲಿ ಡಿಇ ಸಮಾಂತರ ಬಿಸಿ, ಡಿಇ ಈಸ್ ಪ್ಯಾರಲಲ್ ಟು ಬಿಸಿ. ಆಮೇಲೆ ಇನ್ನೊಂದು ಡಾಟಾ ಇಲ್ಲಿ ಮಿಸ್ ಆಗಿದೆ. ಡಿಇ ಈಸ್ ಟು ಬಿಸಿ ಈಕ್ವಲ್ ಟು 2:5. ಡಿಇ ಈಸ್ ಟು ಬಿಸಿ ಈಕ್ವಲ್ಸ್ ಟು 2:5. ಆದರೆ ತ್ರಿಭುಜ ಎಡಿಇ ಮೇಲಿನ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜ ಎಡಿಇ ಮೇಲಿನ ತ್ರಿಭುಜ ಮತ್ತು ತ್ರಾಪಿಜ್ಯ ಡಿಇಸಿಬಿ ಕೆಳಗಡೆ ಇರತಕ್ಕಂಥ ಟ್ರಪಿಜಿಯಂ ಇದೆ ಕೆಳಗಡೆ. ಇವುಗಳ ವಿಸ್ತೀರ್ಣದ ಅನುಪಾತ ಬೇಕು. ಇಲ್ಲಿ ಆಪ್ಷನ್ಸ್ ನಾನು ಹಾಕಿಲ್ಲ, ಆಪ್ಷನ್ ಬರೀತೀನಿ ನೋಡ್ರಿ. ಇಲ್ಲಿ ಫಸ್ಟ್ ಆಪ್ಷನ್ ಏನಿದೆ ಅಂತಂದ್ರೆ ಫಸ್ಟ್ ಆಪ್ಷನ್ ಈಸ್ 29/4. ಸೆಕೆಂಡ್ ಆಪ್ಷನ್ ಈಸ್ 4/21 and third option is 4/25 and fourth option is 25/4. ಈ ರೀತಿ ಸಿನ್ಸ್ ಡಿಇ is parallel to BC, ಇಲ್ಲಿ ಎರಡು ಟ್ರಯಾಂಗಲ್ಗಳು ಸಿಗುತ್ತೆ. ಯಾವ ಎರಡು ಟ್ರಯಾಂಗಲ್ಸ್ ಅಂತಂದ್ರೆ ಟ್ರಯಾಂಗಲ್ ಎಡಿಇ ಫಸ್ಟ್ ಟ್ರಯಾಂಗಲ್, ಇಲ್ಲಿ ಸಣ್ಣದು ಮೇಲ್ಗಡೆ ಇರತಕ್ಕಂಥ ಟ್ರಯಾಂಗಲ್. ಮತ್ತೊಂದು ಟ್ರಯಾಂಗಲ್ ಎಬಿಸಿ. ಈ ಎರಡು ಟ್ರಯಾಂಗಲ್ಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ದೇ ವಿಲ್ ಬಿ ಸಿಮಿಲರ್ ಟ್ರಯಾಂಗಲ್ಸ್ ಅಂದ್ರೆ ಸಮರೂಪ ತ್ರಿಭುಜಗಳು. ಈ ರೀತಿ ಸಮರೂಪ ತ್ರಿಭುಜಗಳಾಗಿದ್ರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಅವುಗಳ ವಿಸ್ತೀರ್ಣಗಳು ಸಮವಾಗಿರ್ತವೆ. ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಗಿದ್ರೆ ಅವುಗಳ ವಿಸ್ತೀರ್ಣಗಳು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತೆ. ಹಾಗಾದ್ರೆ ತ್ರಿಭುಜ ಒಂದು ನಿಮಿಷ, ಒಂದೇ ನಿಮಿಷ. ಓಕೆ ನೋಡಿ, ತ್ರಿಭುಜ ಎಡಿಇ ಮತ್ತು ತ್ರಿಭುಜ ಎಬಿಸಿ ಈ ಎರಡು ತ್ರಿಭುಜಗಳು ಸಮರೂಪ ತ್ರಿಭುಜಗಳು. ಹಾಗಾದ್ರೆ ಅವುಗಳ ವಿಸ್ತೀರ್ಣಗಳು ಯಾವ ರೀತಿ ಇರುತ್ತೆ ಅಂತಂದ್ರೆ ತ್ರಿಭುಜ ಎಡಿಇ ನ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಎಬಿಸಿ ಯ ವಿಸ್ತೀರ್ಣ ಯಾವ ರೀತಿ ಇರುತ್ತೆ ಅಂದ್ರೆ ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಇಲ್ಲಿ ಅನುರೂಪ ಬಾಹುಗಳು ಯಾವುವು ಅಂತಂದ್ರೆ ಡಿಇಗೆ ಅನುರೂಪ ಬಾಹು ಬಿಸಿ, ಅವುಗಳ ವರ್ಗಗಳು ಅಂತಂದ್ರೆ 2² ಡಿವೈಡೆಡ್ ಬೈ 5². ಇಟ್ ಈಸ್ ಈಕ್ವಲ್ ಟು 2² ಅಂತಂದ್ರೆ 4, 5² ಅಂದ್ರೆ 25. 4/25 ಬಂತು ಅಂತೇಳಿ ಆಪ್ಷನ್ ಸಿ ಕರೆಕ್ಟ್ ಅಂತ ಹಾಕಬಾರ್ದು. ಯಾಕಂದ್ರೆ ನಮಗ್ ಬೇಕಾಗಿರೋದು ತ್ರಿಭುಜ ಎಬಿಸಿ ಯ ವಿಸ್ತೀರ್ಣ ಅಲ್ಲ, ಡಿನಾಮಿನೇಟರ್ ಅಲ್ಲಿ ಬೇಕಾಗಿರೋದು ತ್ರಾಪಿಜ್ಯ ಡಿಇಸಿಬಿ ಯ ವಿಸ್ತೀರ್ಣ. ಅಂದ್ರೆ
ಎ ಬಿ ಸಿ ಯ ವಿಸ್ತೀರ್ಣ ಅಂದ್ರೆ ಟೋಟಲ್ ಇಷ್ಟು ಇಲ್ಲಿಂದ ಇಲ್ಲಿವರೆಗೆ ಎ ಬಿ ಸಿ ಯ ವಿಸ್ತೀರ್ಣ ಅಂದ್ರೆ ಇದು ಎ ಬಿ ಸಿ ಯ ವಿಸ್ತೀರ್ಣ. ಆದ್ರೆ ಅದರಲ್ಲಿ ನಮಗ್ ಬೇಕಾಗಿರೋದು ಈ ತ್ರಾಪಿಜ್ಯದ ವಿಸ್ತೀರ್ಣ ಮಾತ್ರ, ಈ ಕೆಳಗಡೆ ಇರತಕ್ಕಂಥ ತ್ರಾಪಿಜ್ಯದ ವಿಸ್ತೀರ್ಣ ಮಾತ್ರ ಬೇಕು. ಈ ಟ್ರಯಾಂಗಲ್ ಎ ಡಿ ಇ ಇದೆಯಲ್ಲ ಅದ್ರ ವಿಸ್ತೀರ್ಣ ನನಗೆ ಬೇಕಾಗಿಲ್ಲ. ಹಾಗಾದ್ರೆ ಆ ವಿಸ್ತೀರ್ಣ ನಾ ಏನ್ ಮಾಡ್ಬೇಕು ಅಂತಂದ್ರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣದಿಂದ ಸಬ್ಟ್ರಾಕ್ಟ್ ಮಾಡ್ಬೇಕು, ಕಳಿಬೇಕು. ಸೊ ನನಗ್ ಬೇಕಾಗಿರೋದು 4/25 ಅನ್ನೋದು ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ. ಅದರಿಂದ ಮೇಲಿನ ತ್ರಿಭುಜದ ವಿಸ್ತೀರ್ಣನ ಕಳಿಬೇಕು, ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ ಕಳಿಬೇಕು. ಸೊ ತ್ರಿಭುಜ ಎ ಡಿ ಇ ನ ವಿಸ್ತೀರ್ಣ ಎಷ್ಟಿದೆ? 4. ಸೊ 4/25 - 4 ಅಂದ್ರೆ 21. ಇದು ನಮಗೆ ಬೇಕಾಗಿರ್ತಕ್ಕಂಥ ರೇಷಿಯೋ. ಮೇಲ್ಗಡೆ ಎ ಡಿ ಇ ವಿಸ್ತೀರ್ಣ ಇರಬೇಕು, ಕೆಳಗಡೆ ತ್ರಾಪಿಜ್ಯ ಡಿ ಇ ಸಿ ಬಿ ಯ ವಿಸ್ತೀರ್ಣ ಇರಬೇಕು. 4/21. ಆಪ್ಷನ್ ಬಿ ಕರೆಕ್ಟ್, ಅಂದ್ರೆ ಸೆಕೆಂಡ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ಬಿ ಸಿ ಡಿ ಚೌಕದಲ್ಲಿ ಡಿ ಪಿ ಯು ಬಿ ಸಿ ಯನ್ನು ಪಿ ನಲ್ಲಿ ಮತ್ತು ಕರ್ಣ ಎ ಸಿ ಯನ್ನು ಓ ನಲ್ಲಿ ಕತ್ತರಿಸಿದೆ. ಆಂಗಲ್ ಸಿಒಡಿ 80 ಡಿಗ್ರಿ ಆದಾಗ ಆಂಗಲ್ ಡಿ ಪಿ ಬಿ ಎಲ್ಲಿದೆ? ಡಿ ಪಿ ಬಿ, ಡಿ ಪಿ ಬಿ ಈ ಕೋನನ ಕಳೆಯಬೇಕು. ನಾವು ಡಿ ಪಿ ಬಿ ಕಂಡುಹಿಡಿಬೇಕು. ಈ ಕೋನನ ನಾವು ಆಕ್ಚುಲಿ ಕಂಡುಹಿಡಿಬೇಕು ಈಗ. ಓಕೆ, ಈಗ ತ್ರಿಭುಜ ಎ ಬಿ ಸಿ ನೋಡಿ, ಎ ಬಿ ಸಿ ತ್ರಿಭುಜ ಇದರಲ್ಲಿ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ. ವೈ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ? ಬಿಕಾಸ್ ಎ ಬಿ ಸಿ ಡಿ ಈಸ್ ಸ್ಕ್ವೇರ್. ಎ ಬಿ ಸಿ ಡಿ ಅನ್ನೋದು ಒಂದು ಚೌಕ ಆಗಿರೋದ್ರಿಂದ ಎ ಬಿ ಮತ್ತು ಬಿ ಸಿ ಎರಡು ಕೂಡ ಸೇಮ್ ಲೆಂತ್ ಇರ್ತದೆ. ಸೊ ಸೇಮ್ ಲೆಂತ್ ಇರೋದ್ರಿಂದ ತ್ರಿಭುಜ ಎ ಬಿ ಸಿ ಅನ್ನೋದು ಒಂದು ಸಮದ್ವಿಬಾಹು ತ್ರಿಭುಜ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮವಾಗಿರತಕ್ಕಂಥ ಸೈಡ್ಗಳ ಆಪೋಸಿಟ್ ಆಂಗಲ್ಗಳು ಸಮವಾಗಿರ್ತವೆ. ಈಕ್ವಲ್ angles opposite to equal sides will be equal in an isosceles triangle. ಹಾಗಾದ್ರೆ ಎ ಬಿ ಗೆ ಆಪೋಸಿಟ್ ಆಂಗಲ್ ಯಾವುದು ಅಂತಂದ್ರೆ ಈ ಸಿ ಆಂಗಲ್. ಅದೇ ರೀತಿ ಬಿ ಸಿ ಗೆ ಆಪೋಸಿಟ್ ಆಂಗಲ್ ಯಾವುದು ಅಂದ್ರೆ ಈ ಆಂಗಲ್ ಎ, ಕೆಳಗಿರತಕ್ಕಂಥ ಆಂಗಲ್ ಬಿ ಎ ಸಿ. ಈ ಎರಡು ಆಂಗಲ್ಗಳು ಮತ್ತು ಆಂಗಲ್ ಬಿ ಎಷ್ಟಿರುತ್ತೆ ಅಂದ್ರೆ 90 ಡಿಗ್ರಿ ಇರ್ತದೆ. ಇದು 90 ಡಿಗ್ರಿ ಇದೆ ಮತ್ತು ಈ ಎರಡು ಆಂಗಲ್ಗಳು ಸಮವಾಗಿದೆ ಅಂತಂದ್ರೆ ಒಟ್ಟು 180 ಡಿಗ್ರಿ ಆಗಬೇಕು. 180ರಲ್ಲಿ ಕೋನ ಬಿ 90 ಇದೆ, ಇದು 90 ಇದೆ. ಇನ್ನು ಉಳಿದಂತ 90 ಡಿಗ್ರಿನಲ್ಲಿ ಈ ಎರಡು ಆಂಗಲ್ಗಳು ಹಂಚ್ಕೋಬೇಕು ಮತ್ತು ಅವು ಸಮವಾಗಿರ್ಬೇಕು ಅಂತಂದ್ರೆ ಈ ಆಂಗಲ್ ಎ ಮತ್ತು ಈ ಆಂಗಲ್ ಸಿ ಎಷ್ಟೆಷ್ಟು ಡಿಗ್ರಿ ಇರಬೇಕು ಅಂತಂದ್ರೆ ಅವುಗಳಿಗೆ ಬೇರೆ ದಾರಿ ಇಲ್ಲ, 45 ಡಿಗ್ರಿ ಇರಬೇಕು. ಓಕೆ, ಸೊ ಆಂಗಲ್ ಸಿ ಸಿಕ್ತು 45 ಡಿಗ್ರಿ ಅಂತ. ಆಮೇಲೆ ಆಂಗಲ್ ಓ ಇಲ್ಲಿ ಡಿ ಒ ಸಿ ಎಷ್ಟಿದೆ? 80 ಇದೆ. ಮತ್ತು ಡಿ ಪಿ ಅನ್ನೋದೊಂದು ಸರಳ ರೇಖೆ ಆಗಿರೋದ್ರಿಂದ ಅದು ಒಟ್ಟು ಎಷ್ಟಿರ್ತದೆ ಅಂದ್ರೆ 180 ಡಿಗ್ರಿ ಇರುತ್ತೆ. 180 ಡಿಗ್ರಿನಲ್ಲಿ ಈ ಕಡೆ 80 ಡಿಗ್ರಿ ಇದ್ರೆ ಈ ಕಡೆ ಆಂಗಲ್ ಎಷ್ಟಿರುತ್ತೆ ಅಂತಂದ್ರೆ ಈ ಆಂಗಲ್ 100 ಡಿಗ್ರಿ ಇರುತ್ತೆ. ಸೊ ಈ ಆಂಗಲ್ 100 ಡಿಗ್ರಿ, ಇಲ್ಲಿರ್ತಕ್ಕಂಥದ್ದು 45 ಡಿಗ್ರಿ. ಈ ತ್ರಿಭುಜ ತಗೊಳ್ರಿ, ಯಾವ ತ್ರಿಭುಜ ಅಂದ್ರೆ ಸಣ್ಣದು, ಆ ತ್ರಿಭುಜ ತಗೊಂಡ್ರಿ ಯಾವುದು? COP. ಈ ಕಡೆ ಬರ್ಕೊಳ್ತೀನಿ ನೋಡ್ರಿ, ಇಲ್ಲಿ ಈ ತರ ಒಂದು ಲೈನ್ ಇದೆ, ಈ ತರ ಒಂದಿದೆ ಮತ್ತು ಹಿಂಗೊಂದು ಬಂದಿದೆ. ಅದನ್ನ ನಿಮ್ಗೆ ಅರ್ಥ ಮಾಡಿಸೋ ಸಲುವಾಗಿ ಸಪ್ರೇಟ್ ಆಗಿ ತಗೊಂಡಿದ್ದೀನಿ. ಈ ಪಾಯಿಂಟ್ ಸಿ ಅನ್ಕೊಂಡ್ರೆ, ಈ ಪಾಯಿಂಟ್ ಓ ಅನ್ಕೊಂಡ್ರೆ, ಇದು ಪಿ ಅನ್ಕೊಂಡ್ರೆ, ಇದು ಬಿ ಅಂತ ಅನ್ಕೊಂಡ್ರೆ ನಮಗೆ ಸಿಕ್ಕಿರೋದು ಆಂಗಲ್ಗಳು. ಈ ಆಂಗಲ್ ಸಿಕ್ಕಿದೆ ನಮಗೆ 100 ಡಿಗ್ರಿ ಅಂತ, ಈ ಆಂಗಲ್ ಸಿಕ್ಕಿದೆ 45 ಡಿಗ್ರಿ ಅಂತ. ಈ ತ್ರಿಭುಜ ಅಬ್ಸರ್ವ್ ಮಾಡಿ, COP ತ್ರಿಭುಜಕ್ಕೆ ಈ ಎರಡು ಆಂಗಲ್ಗಳಿದೆ ಮತ್ತು ಹೊರಗಡೆ ಇರ್ತಕ್ಕಂಥ ಈ ಆಂಗಲ್ ನಮಗೆ ಬೇಕಾಗಿತ್ತು, OPB ಆಂಗಲ್ ನಮಗೆ ಬೇಕು. ಈ OPB ಅನ್ನೋದು ತ್ರಿಭುಜ COP ಗೆ ಬಾಹ್ಯ ಕೋನ ಮತ್ತು ಈ ಎರಡು ಕೋನಗಳು ಅಂತರಾಭಿಮುಖ ಕೋನಗಳು. ಸೊ ಎಕ್ಸ್ಟೀರಿಯರ್ ಆಂಗಲ್ ಥಿಯರಂ ಪ್ರಕಾರ, ಬಾಹ್ಯ ಕೋನ ಪ್ರಮೇಯದ ಪ್ರಕಾರ, ಬಾಹ್ಯ ಕೋನ ಒಂದು ತ್ರಿಭುಜದ ಒಂದು ಬಾಹುವನ್ನ ಎಕ್ಸ್ಟೆಂಡ್ ಮಾಡಿದಾಗ ಉಂಟಾದಂತ ಒಂದು ಬಾಹ್ಯ ಕೋನವು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಸೊ ಇಲ್ಲೇನು ಬಾಹ್ಯ ಕೋನ ಉಂಟಾಗಿದೆ, ಇದು ಯಾವುದಕ್ಕೆ ಸಮವಾಗಿರುತ್ತೆ ಅಂತಂದ್ರೆ ಈ ಎರಡು ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ.
ಎಷ್ಟಿದೆ ಆ ಮೊತ್ತ ಅಂತಂದ್ರೆ 100 ಪ್ಲಸ್ 45 ಅಂತಂದ್ರೆ 145 ಡಿಗ್ರಿ ಆಗಿರ್ತದೆ. ದೇರ್ಫೋರ್ ಆಪ್ಷನ್ 3 ಈಸ್ ದ ಕರೆಕ್ಟ್ ಆಪ್ಷನ್. ನೋಡ್ರಿ, ಮೊದಲಿಗೆ ನಾವು ಎ ಬಿ ಸಿ ತ್ರಿಭುಜ ನೋಡಿದ್ವಿ. ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಬಿಕಾಸ್ ಇಟ್ ಇಸ್ ಅ ಸ್ಕ್ವೇರ್. ಎ ಬಿ ಈಕ್ವಲ್ ಟು ಬಿ ಸಿ ಆಗಿರೋದ್ರಿಂದ ಅದು ಐಸೋಸ್ಲೆಸ್ ಟ್ರಯಾಂಗಲ್. ಐಸೋಸ್ಲೆಸ್ ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಗಳು ಈಕ್ವಲ್ ಆಗಿರ್ತವೆ. ಎರಡು ಸೈಡ್ಗಳು ಈಕ್ವಲ್ ಆಗಿದ್ರೆ ಅದಕ್ಕೆ ಆಪೋಸಿಟ್ ಆಂಗಲ್ಗಳು ಈಕ್ವಲ್ ಆಗಿರ್ತವೆ. ಟೋಟಲ್ 180 ಡಿಗ್ರಿ ಆಗಬೇಕು. ಅದರಲ್ಲಿ ಒಂದು ಕೋನ 90 ಡಿಗ್ರಿ ಇದೆ, ಇನ್ನು ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗಿರ್ಬೇಕು. ಮತ್ತು ಅವೆರಡು ಕೋನಗಳು ಸಮವಾಗಿರ್ಬೇಕು ಅಂತಂದ್ರೆ ಅವೆರಡಕ್ಕೆ ಬೇರೆ ದಾರಿ ಇಲ್ಲ. 45 ಡಿಗ್ರಿ 45 ಡಿಗ್ರಿ. ಇದು ಚೌಕ ಅನ್ನೋ ಒಂದು ಡಾಟಾದಿಂದ ಬಂದಿರೋದು. ಇನ್ನು ಈ ಕೋನ 80 ಡಿಗ್ರಿ ಅಂತ ಏನ್ ಕೊಟ್ಟಿದಾರಲ್ಲ ಅದರಿಂದ ಬಂದಿರೋದು ಈ 100 ಡಿಗ್ರಿ. ಮತ್ತೆ ಇಲ್ಲಿ ಉಂಟಾಗಿರುವಂತಹ ಕೋನ ತ್ರಿಭುಜಕ್ಕೆ ಬಾಹ್ಯ ಕೋನ ಆಗಿರೋದ್ರಿಂದ ಇವೆರಡರ ಮೊತ್ತಕ್ಕೆ ಸಮನಾಗಿರ್ತದೆ. ಸೊ 145 ಡಿಗ್ರಿ. ನೆಕ್ಸ್ಟ್ ಕ್ವಶನ್, ದೊಡ್ಡ ಭಾಗದ ವರ್ಗದ 2ರಷ್ಟು ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ 164 ಹೆಚ್ಚಾಗಿರುವಂತೆ 16 ಎರಡು ಸಂಖ್ಯೆಗಳಾಗಿ ವಿಭಾಗಿಸಿದರೆ ಆ ಭಾಗಗಳು ಕ್ರಮವಾಗಿ, ಅಂದ್ರೆ 16 ಅನ್ನುವಂಥ ನಂಬರ್ ಅನ್ನ ಡಿವೈಡ್ ಮಾಡಿದರೆ, ಎರಡು ನಂಬರ್ಗಳಾಗಿ ಡಿವೈಡ್ ಮಾಡಿದರೆ. ಯಾವ ರೀತಿ ಡಿವೈಡ್ ಮಾಡಿದರೆ ಅಂತಂದ್ರೆ ಎರಡು ಭಾಗ ಆಯ್ತು, ಒಂದು ದೊಡ್ಡದು ಒಂದು ಚಿಕ್ಕದು. ದೊಡ್ಡ ನಂಬರ್ ಭಾಗ ಅಂತಂದ್ರೆ ಒಂದು ನಂಬರ್ ಅಂತ ಅನ್ಕೊಳ್ರಿ. ದೊಡ್ಡ ನಂಬರ್ ಏನಿದೆ ಆ ನಂಬರ್ನ ಸ್ಕ್ವೇರ್ ಮಾಡಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂತಂದ್ರೆ ಸಣ್ಣ ನಂಬರ್ ಇರುತ್ತಲ್ಲ ಅದನ್ನ ಸ್ಕ್ವೇರ್ ಮಾಡಿದ್ರೆ ಮತ್ತು 164 ಆಡ್ ಮಾಡಿದ್ರೆ ದೊಡ್ಡ ಭಾಗದ ವರ್ಗದ 2ರಷ್ಟಕ್ಕೆ ಸಮನಾಗಿರುತ್ತೆ ಅಂತ. ಸೊ ಇಷ್ಟು ಡಾಟಾ ಇರೋದು. ಓಕೆ, ಈಗ ಇಲ್ಲೇನ್ ಕೊಟ್ಟಿದ್ರಲ್ಲ ಇದೇ ಡಾಟಾನ ಆಪ್ಷನ್ಸ್ ಯೂಸ್ ಮಾಡಿ ಫಸ್ಟ್ ಚೆಕ್ ಮಾಡಿಬೇಡ. ಈಗ ದೊಡ್ಡ ಭಾಗದ ವರ್ಗದ 2ರಷ್ಟು ಆಪ್ಷನ್ 1 ತಗೊಂಡ್ರೆ ದೊಡ್ಡ ಭಾಗ ಅಂತಂದ್ರೆ 12, 12ರ ವರ್ಗ ಅಂತಂದ್ರೆ 144, ಇದರ 2ರಷ್ಟು ಅಂದ್ರೆ 288. ಎಲ್ಲಿವರೆಗೆ ಅಂತಂದ್ರೆ ಇಲ್ಲಿವರೆಗೆ. ಅದರ ಚಿಕ್ಕ ಭಾಗದ ವರ್ಗಕ್ಕಿಂತ, ಚಿಕ್ಕ ಭಾಗ ಅಂತಂದ್ರೆ 4, ಅದರ ವರ್ಗ 16, ವರ್ಗಕ್ಕಿಂತ 164 ಹೆಚ್ಚಾಗಿದೆ ಅಂತಂದ್ರೆ 164 ಇದಕ್ಕೆ ಕೂಡಿಸ್ರಿ. 6 4 ಕೂಡಿಸಿದ್ರೆ 10, ಬಟ್ ಇಲ್ಲಿ ಎಷ್ಟಿದೆ 8 ಇದೆ. ಸೊ ಆಪ್ಷನ್ 1 ರಾಂಗ್. ಇವೆಂಟ್ ಕೂಡಿಸಿ ಇಷ್ಟು ಬರಬೇಕು. ಈಗ ಸೆಕೆಂಡ್ ಆಪ್ಷನ್ ತಗೊಳ್ಳೋಣ. ಸೆಕೆಂಡ್ ಆಪ್ಷನ್, ದೊಡ್ಡ ಭಾಗದ ವರ್ಗ 14ರ ವರ್ಗ ಅಂತಂದ್ರೆ 196, ಅದರ 2ರಷ್ಟು. 2 6 12 2 ದಶಕ 1, 2 9 18 1 19 ದಶಕ 1, 2 1 1 3 392. ಈಗ ಚಿಕ್ಕ ಭಾಗದ ವರ್ಗ ಮಾಡಿ ಅದಕ್ಕೆ 164 ಕೂಡಿಸ್ಬೇಕು. ಚಿಕ್ಕ ಭಾಗದ ವರ್ಗ ಅಂತಂದ್ರೆ 2ನ್ನ ಸ್ಕ್ವೇರ್ ಮಾಡಿದ್ರೆ 4 ಪ್ಲಸ್ 164 ಕೂಡಿಸ್ರಿ. 4 ಪ್ಲಸ್ 4 8, ಬಟ್ ಬಿಡಿ ಸ್ಥಾನದಲ್ಲಿ ಇಲ್ಲಿ 2 ಇದೆ. ಇದು ಕೂಡ ಆನ್ಸರ್ ಅಲ್ಲ. ಸೊ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. ಈಗ ಆಪ್ಷನ್ 3 ಬರೋಣ. ದೊಡ್ಡ ಭಾಗ 10 ಇದೆ, ಅದನ್ನ ಸ್ಕ್ವೇರ್ ಮಾಡಿದ್ರೆ 100, ಅದಕ್ಕೆ 2ರಿಂದ ಗುಣಿಸ್ರಿ. ಆನ್ಸರ್ ಎಷ್ಟು ಬಂತು? 200 ಬಂತು. ಈಗ ಚಿಕ್ಕ ಭಾಗಕ್ಕೆ ಬರೋಣ. 6ನ್ನ ಸ್ಕ್ವೇರ್ ಮಾಡಿದ್ರೆ 36, ಇದಕ್ಕೆ 164ನ್ನ ಕೂಡಿಸ್ರಿ. 6 ಪ್ಲಸ್ 4 10ಕ್ಕೆ 0 ದಶಕ 1, 3 1 4 4 10 ದಶಕ 1 1 ಪ್ಲಸ್ 1 2. ನೋಡ್ರಿ 200 200 ಕಂಡೀಷನ್ ಕರೆಕ್ಟ್ ಆಗಿ ಸ್ಯಾಟಿಸ್ಫೈ. ಸೊ ಥರ್ಡ್ ಆಪ್ಷನ್ ಈಸ್ ದ ಕರೆಕ್ಟ್ ಆಪ್ಷನ್. ಫೋರ್ತ್ ಒನ್ ಬೇಕಿದ್ರೆ ಒಂದ್ಸಾರಿ ವೆರಿಫೈ ಮಾಡೋಣ. ದೊಡ್ಡ ಭಾಗದ ವರ್ಗ ಅಂತಂದ್ರೆ 121, ಅದಕ್ಕೆ 2ರಿಂದ ಗುಣಿಸಿದ್ರೆ 242 ಆಯ್ತು. ಈಗ ಚಿಕ್ಕ ಭಾಗದ ವರ್ಗ ಬರೋಣ. 5ನ್ನ ಸ್ಕ್ವೇರ್ ಮಾಡಿದ್ರೆ 25, ಇದಕ್ಕೆ 164ನ್ನ ಕೂಡಿಸ್ರಿ. 5 4 9, ಬಿಡಿ ಸ್ಥಾನದಲ್ಲಿ 9 ಬರಬೇಕು, ಬಟ್ ಇಲ್ಲಿ 2 ಇದೆ. ಸೊ ಫೋರ್ತ್ ಆಪ್ಷನ್ ಇಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಒನ್ ನೋಡಿ, ಈ ಕ್ವಶನ್ ಅನ್ನ ಇಲ್ಲೇನಿದೆ ಈ ಕ್ವಶನ್ ಅನ್ನ ಜನರಲ್ ಆಗಿ ಕೂಡ ಸಾಲ್ವ್ ಮಾಡಬಹುದು. ನಾನು ಜಸ್ಟ್ ಹಿಂಟ್ ಕೊಡ್ತೀನಿ, ನೀವು ಬೇಕಿದ್ರೆ ಅದನ್ನ ವೆರಿಫೈ. ದೊಡ್ಡ ಭಾಗ ಎಕ್ಸ್ ಆಗಿರಲಿ, ಚಿಕ್ಕ ಭಾಗ ಎಕ್ಸ್ ಮೈನಸ್ 16 ಆಗಿರ್ತದೆ. ಯಾಕಂದ್ರೆ 16 ಅನ್ನೋ ನಂಬರ್ ಅನ್ನೇ ಈ ರೀತಿ ಬರ್ದಿರೋದು. ಸೊ ದೊಡ್ಡ ಭಾಗ ಎಕ್ಸ್ ಆದ್ರೆ ಚಿಕ್ಕ ಭಾಗ ಎಕ್ಸ್ ಮೈನಸ್ 16. ಈಗ ಕಂಡೀಷನ್ಗೆ ಬಂದ್ರೆ ದೊಡ್ಡ ಭಾಗದ ವರ್ಗ ಅಂದ್ರೆ ಎಕ್ಸ್ ಸ್ಕ್ವೇರ್ ಮತ್ತು ಅದರ 2ರಷ್ಟು ಅಂದ್ರೆ 2x ಸ್ಕ್ವೇರ್ ಈಕ್ವಲ್ ಟು ಯಾವ್ದು ಸಮ ಆಗಿರ್ತದೆ? ಎಕ್ಸ್ ಮೈನಸ್ 16ರ ವರ್ಗ, ಅದಕ್ಕೆ 164 ಕೂಡಿಸಿ. ಇದನ್ನ ನೀವೇನಾದ್ರೂ ಸಿಂಪ್ಲಿಫೈ ಮಾಡಿದ್ರಿ ಅಂತಂದ್ರೆ ನಿಮಗೆ ಆನ್ಸರ್ಸ್ ಸಿಗ್ತದೆ 10 ಮತ್ತೆ 6 ಅಂತೇಳಿ.
ನೀವು ಬೇಕಿದ್ರೆ ಅದನ್ನು ವೆರಿಫೈ ಮಾಡ್ಬೋದು. ಅದು ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ.